ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಇದು ಮೊದಲೇ ಗೊತ್ತಿದ್ದು. ನಾವು ಹಿಂದೆ ಎಲ್ಲ ಕೋವಿಡ್ ಬಂದಾಗ ಅರೇಂಜ್ಮೆಂಟ್ ಮಾಡುವಂಥ ರೀತಿಯಲ್ಲಿ ನಮಗೆ ಇಂತಿಷ್ಟು ದಿವಸ ಹೆಚ್ಚು ಬರೋದಕ್ಕೆ ಸ್ಟಾಕ್ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅದರಲ್ಲಿ ವಿಫಲ ಆಗಿದೆ ಕೇಂದ್ರ ಸರ್ಕಾರ. ದೇ ಹ್ಯಾವ್ ಫೇಲ್ಡ್ ಇನ್ ಮೇಂಟೈನಿಂಗ್ ದಿಸ್ ಸ್ಟಾಕ್ in spite of knowing that there was a war and it will continue. ಅದನ್ನು ಅವರು ಮಾಡೋದಕ್ಕಾಗಲಿಲ್ಲ. ಎರಡನೇದು, ರೇಟನ್ನು ಜಾಸ್ತಿ ಮಾಡಿದ್ದು ಅವರು ಅದನ್ನು ಅಬ್ಸರ್ವ್ ಮಾಡ್ಕೋಬೇಕಾಗಿತ್ತು. ಈಗ ನಾವು ಸಬ್ಸಿಡಿಗಳು ಕೊಡ್ತೇವೆ, ಅದೇ ರೀತಿ 1 ತಿಂಗಳು 2 ತಿಂಗಳು ಫಾರ್ ಎ ಶಾರ್ಟ್ ಪೀರಿಯಡ್ ಅವರು ಅದನ್ನು ಅಬ್ಸರ್ವ್ ಮಾಡಬೇಕಾಗಿತ್ತು. ಇದೇನೂ ಇಲ್ಲದೆ ಏಕಾಏಕಿಯಾಗಿ ಏನು ಪ್ರೈಸ್ ಜಾಸ್ತಿ ಮಾಡಿದ್ದಾರೆ, ಅದು ಬಹಳ ದೊಡ್ಡ ತಪ್ಪು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ದೇ ಫೇಲ್ಡ್ ಟು ಮ್ಯಾನೇಜ್. ಎರಡು ಶತಕ ರಾಷ್ಟ್ರಗಳು ಅಂತಂದ್ರೆ ಇವತ್ತು ಕೈ ಕುಲುಕ್ತಾ ಇದೆ. ಯಾರು? ಚೀನಾ ಮತ್ತು ನೋಡಿ, ನೋ ಪರ್ಮನೆಂಟ್ ಎನಿಮಿ, ನೋ ಪರ್ಮನೆಂಟ್ ಫ್ರೆಂಡ್. ಜನರಲ್ ಆಗಿ ಅದೊಂದು ಹೇಳೇ ಬಿಡ್ತಾರೆ ಎಲ್ಲರೂ, ಆಯಿತಾ? ಅದರಿಂದ ಚೈನಾ ಈಗ ಹಂಗಾಗ್ಬಿಟ್ಟಿದೆಯಲ್ಲ. ಇನ್ ಎ ಗುಡ್ ಸೆನ್ಸ್ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳು ಕೂಡ ಒಂದು ರೀತಿಯಲ್ಲಿ ಸಹೋದರತ್ವ ಭಾವನೆಯಿಂದ ಇದ್ದರೆ ಇಟ್ ಈಸ್ ಗುಡ್, ಪ್ರಪಂಚಕ್ಕೆ ಒಳ್ಳೆಯದಲ್ವಾ? ಈಗ ರಷ್ಯಾ ಅಮೇರಿಕಾ ಮೊದಲೆಲ್ಲ ಅವರಿಬ್ಬರನ್ನು ಶತ್ರುಗಳು ಅನ್ನೋರು, ಈಗ ಅಷ್ಟೊಂದು ತೀವ್ರತೆ ಇಲ್ಲ. ಎರಡನೇದು, ಚೈನಾ ಇಂಡಿಯಾ ಇನ್ನೂ ಕೂಡ ಶತ್ರುಗಳು ಅನ್ನುವಂಥ ರೀತಿಯಲ್ಲಿ ಇವತ್ತು ಹೇಳಲ್ಲ. ಮಿತ್ರರು ಅಂತ ಹೇಳದೇ ಇರ್ಬೋದು, ಆದರೆ ಶತ್ರುಗಳು ಅಂತ ಹೇಳೋದಿಲ್ಲ. ಒಂದು ರೀತಿಯಲ್ಲಿ ಇಡೀ ವಿಶ್ವದ ಜನಸಮುದಾಯಕ್ಕೆ ಇದು ಒಳ್ಳೆಯ ಬೆಳವಣಿಗೆ. ಯಾರೂ ಕೂಡ ಶತ್ರುಗಳಾಗಬಾರ್ದು. ಇವತ್ತೇನು ಇರಾನ್ನು ಮತ್ತು ಇಸ್ರೇಲು ಯುದ್ಧ ನಡೀತಾ ಇದೆ, ಅಮೇರಿಕಾ ವರ್ಸಸ್ ಇರಾನ್ ಯುದ್ಧ ನಡೀತಾ ಇದೆ. ಅದರಿಂದ ಆಗುವಂಥ ನಷ್ಟ ಮೆಟೀರಿಯಲಿಸ್ಟಿಕ್ ಅಷ್ಟೇ ಅಲ್ಲ, ಮಾನವೀಯತೆ ದೃಷ್ಟಿಯಿಂದ ನೋಡುವಾಗ ಸಣ್ಣ ಮಕ್ಕಳು ಶಾಲೆಯಲ್ಲಿದ್ದವ್ರು ಸತ್ತೋಗ್ಬಿಟ್ರಲ್ರಿ, 87 ಜನನೋ ಏನೋ, 162, ಸಾರಿ ಕರೆಕ್ಷನ್, 162 ಜನ. ಅವರೇನು ಪಾಪ ಮಾಡಿದರು? ಆ ಯುದ್ಧ ಅಂತ ಆಗಿದ್ದಕ್ಕೆ ತಾನೇ ಅವರೆಲ್ಲ ಸತ್ತಿದ್ದು. ಸಹೋದರತ್ವ ಭಾವನೆಯಿಂದ ಇದ್ದಿದ್ದರೆ ಯಾಕಾಗ್ತಾಯಿತ್ತು? ಅದ್ರ ಜೊತೆಗೆ ನೀವು ಎಕನಾಮಿಕ್ ಲಾಸ್, ಇವತ್ತು ನಾವು ಡೀಸೆಲ್ ಜಾಸ್ತಿ ಆಯಿತು ಅಂತ ಬೊಬ್ಬೆ ಹೊಡಿತಾ ಇದ್ದೀವಿ. ಎಕನಾಮಿಕ್ ಲಾಸ್ ಎಷ್ಟಾಗಿದೆ? ಎಷ್ಟು ಬಿಲ್ಡಿಂಗ್ಗಳನ್ನ ಕೆಡವಿದ್ದಾರೆ, ಎಷ್ಟು ಊರುಗಳು ನಾಶ ಮಾಡಿದ್ದಾರೆ. ನೀವು ರಷ್ಯಾ ಇದರಲ್ಲಿ ಯುಕ್ರೇನ್ನಲ್ಲಿ ಅವ್ರದ್ದು ಎಷ್ಟಾಗಿದೆ. ಆದ್ದರಿಂದ ನೀವು ಹೇಳ್ದಂಗೆ ವಿದೇಶಾಂಗ ನೀತಿ ಕೂಡ ಬದಲಾಗಬೇಕು. ಪ್ರಪಂಚದಲ್ಲಿ ಸಹೋದರತ್ವ ಭಾವನೆಯಿಂದ ಎಲ್ಲರೂ ಇರುವಂಗೆ ವಸುದೈವ ಕುಟುಂಬಂ ನಮ್ಮವ್ರು ಹೇಳೇ ಬಿಟ್ಟಿದ್ದಾರಲ್ಲ, ನಮ್ಮ ಪೂರ್ವಜರು ಅದನ್ನೇ ಹೇಳಿದ್ದಾರೆ. ಇಂಡಿಯನ್ ಮೈಥಾಲಜಿಯಲ್ಲಿ ವಸುದೈವ ಕುಟುಂಬಂ ಅಂತ ಹೇಳಿದ ನಾವೆಲ್ಲ ಒಂದು ಕುಟುಂಬಕ್ಕೆ ಸೇರಿದವರು ಅಂತ ಹೇಳಿಬಿಟ್ಟಿದ್ದಾರೆ. ಹಂಗಿಲ್ಲ, ಅದು ಆಗಬೇಕು ಅಂತ ನಾನು ನಮ್ಮ ಫಾರಿನ್ ಪಾಲಿಸಿಗಳು ಆ ರೀತಿ ಆಗಬೇಕು. ಅಂದರೆ ಗಾಂಧಿ ಮತ್ತು ಬುದ್ಧ ಮಾರ್ಗ ಬೇಕು. ಹೌದು, ಮಿಡ್ಲ್ ಪಾತ್ ಅದಾದರೆ ಒಳ್ಳೆಯದು. ಮಧ್ಯಮ ಮಾರ್ಗ ಬುದ್ಧ ಹೇಳಿದ್ದದೇ ಅಲ್ವಾ, ಶಾಂತಿ ಮಂತ್ರ. ಎಲ್ಲರೂ ಅದೇ ಹೇಳಿದ್ದಾರೆ.
ಅದು ಇನ್ನೂ ಕೂಡ ಸರ್ಕಾರದ ಹಂತಕ್ಕೆ ಬಂದಿಲ್ಲ, ಈಗ ತಾನೇ ಶುರುವಾಗಿದೆ. ಆ ಇಲಾಖೆಯವರು, ಸಾರಿಗೆ ಇಲಾಖೆಯವರು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದಾಗ ಅದನ್ನು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕಾಗತ್ತೆ. ಹೆಚ್ಚು ಮಾಡಬೇಕಾ, ಅಷ್ಟೇ ಇರಬೇಕಾ, ಅಷ್ಟೇ ಇದ್ದರೆ ನಾವು ಬೇರೆ ಹಣ ಇಲ್ಲಿಂದ ತರಬೇಕು